ಇನ್ನು ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟ ಬೆನ್ನಲ್ಲೇ ಎಫ್ಐಆರ್ ವಿಳಂಬ ಆಗ್ತಿದೆ ಅಂತ ಆರೋಪಿಸಿ ಲೋಕಾಯುಕ್ತ ಎಸ್ಪಿ ಕಿಡ್ನಾಪ್ ಆಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಡೆಡ್ಲೈನ್ ಕೂಡ ಕೊಟ್ಟಿದ್ರು. 3 ಗಂಟೆ ಒಳಗಾಗಿ ನನ್ನ ಕರೆಯನ್ನ ಸ್ವೀಕಾರ ಮಾಡದೇ ಇದ್ರೆ ನಾನು ಇದನ್ನ ಅಪಹರಣ ಅಂತ ಹೇಳಿ ದೂರನ್ನ ಕೊಡಬೇಕಾಗತ್ತೆ ಅಂತ. ಸದ್ಯ ಲೋಕಾಯುಕ್ತ ಎಸ್ಪಿ ಉದೇಶ್ ಕಿಡ್ನಾಪ್ ಅಂತ ದೂರನ್ನ ದಾಖಲು ಮಾಡಿದ್ದಾರೆ. ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂ ಕಡೆಯವರು ಅಪಹರಣ ಮಾಡಿರುವ ಸಾಧ್ಯತೆ ಇದೆ ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಎಫ್ಐಆರ್ ನ ಹಾಕಿಲ್ಲ, ಇದರ ವಿಳಂಬದ ಅರ್ಥ ಏನು ಅಂತ ಅವರು ಪ್ರಶ್ನಿಸಿದ್ದಾರೆ. ಸಿಎಂ ಅವರ ಮೂಡಾ ಸೈಟ್ನ ವಿಚಾರ ಈಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ತಾನೇ ಏನು ಜನಪ್ರತಿನಿಧಿ ನ್ಯಾಯಾಲಯ ತನಿಖೆಗೆ ಕೂಡ ಆದೇಶವನ್ನು ಮಾಡಿದೆ. ಆದರೆ ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಹೀಗಾಗಿನೇ ಈಗ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನು ದಾಖಲಿಸಿದ್ದಾರೆ. ಅಂದರೆ SP ಅವರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು, ಅಂದರೆ ಅಕ್ರಮ ಬಂಧನಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ದೂರನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈ ದೂರಿನ ಉದ್ದೇಶ ಏನು? ಸರ್, ನಿನ್ನೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಇಲ್ಲಿ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ನಾನು ಮಧ್ಯಾಹ್ನ 12:30 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತರಕ್ಕೂ ಕಾದರೂ ಕೂಡ ಅವರು ಇಲ್ಲಿದ್ದಾರೆ ಅಂತೇಳಿ ಅವ್ರ ಕಚೇರಿ ಅಧಿಕಾರಿಗಳಲ್ಲಿ ಸಿಬ್ಬಂದಿ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾಯಿಲ್ಲ. ಮತ್ತು ಸ್ವತಃ ಲೋಕಾಯುಕ್ತ SP ಅವರಿಗೆ ನಾನು ಅವ್ರ ವೈಯಕ್ತಿಕ ದೂರವಾಣಿ ಸಂಖ್ಯೆಗೆ ಮತ್ತು ಸರ್ಕಾರದ ನೀಡಿದ ಅಧಿಕೃತ ದೂರವಾಣಿ ಸಂಖ್ಯೆಗೆ ಸಾಕಷ್ಟು ಕರೆ ಮಾಡ್ತಾಯಿದ್ದೀನಿ. ಸ್ವೀಕಾರ ಮಾಡ್ತಾಯಿಲ್ಲ. ಮತ್ತು SMS ಸಂದೇಶ ಮತ್ತು ವಾಟ್ಸಪ್ ಸಂದೇಶ ಕಳಿಸಿದ್ರು ಕೂಡ ಅದು ಕೂಡ ಸ್ಪಂದಿಸ್ತಾಯಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ 3 ರೀತಿಯ ಅನುಮಾನ ಬರ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಏನು ನಮ್ಮದು ಆದೇಶ ಆಗಿದೆ, ಆ ಆದೇಶಕ್ಕೆ ತಡೆಯಾಜ್ಞೆ ಸಿಗಬೇಕು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯರ ಅಭಿಮಾನಿಗಳಾಗಲಿ ಅಥವಾ ಅವ್ರ ಕಡೆಯವರಾಗಲಿ ಅವ್ರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರ್ಬೋದು, ಅಥವಾ ಅವ್ರನ್ನ ಅಪಹರಣ ಮಾಡಿರ್ಬೋದು ಅನ್ನೋ ಅನುಮಾನ ಬಂದಿದೆ. ಹಾಗಾಗಿ ನಾನು ಅವ್ರಿಗೆ ಮೆಸೇಜ್ ಕೂಡ ಮಾಡಿದ್ದೀನಿ. ಮಧ್ಯಾಹ್ನ 3 ಗಂಟೆಯೊಳಗೆ ನೀವು ನನಗೆ ಕರೆಯನ್ನು ಮಾಡಲಿಲ್ಲ ಅಂದರೆ ಅಥವಾ ಸ್ಪಂದಿಸಲಿಲ್ಲ ಅಂದರೆ ನೀವು ನಾಪತ್ತೆ ಆಗಿದ್ದೀರ ಅಂತೇಳಿ ಪೊಲೀಸರು ದೂರು ಕೊಡ್ತೀನಿ ಅಂತ ಅವ್ರ ಸಂದೇಶ ಕಳಿಸಿದ್ರು ಕೂಡ ಅವ್ರು ಅದಕ್ಕೆ ಸ್ಪಂದಿಸ್ತಲ್ಲ. ಸೊ ಇದೆಲ್ಲ ಅನುಮಾನ ನೋಡಿದಾಗ ಸಾಕಷ್ಟು ಅನುಮಾನ ಮಾಡ್ತಾ ಇದೆ. ಹಾಗಾಗಿ ನಾನು ಮಧ್ಯಾಹ್ನ 3 ಗಂಟೆವರೆಗೂ ನಾನು ಇಲ್ಲಿ ಕಾದು, ಸೊ 3 ಗಂಟೆ ನಂತರ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರನ್ನು ದಾಖಲಿಸ್ತಾ ಇದ್ದೆ. ಅಂದರೆ ಈಗ ಪ್ರಮುಖವಾಗಿ ಈಗ ದೇವರಾಜ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ದೂರು ಇವ್ರನ್ನ ಹುಡುಕಿ ಕೊಡಿ ಅಂತ. ಹೌದು ಸರ್, ಹೌದು. ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ನಾಪತ್ತೆ ಆಗಿದ್ದಾರೆ, ಅಥವಾ ಸಿದ್ದರಾಮಯ್ಯ ಕಡೆಯವರು ಯಾರು ಅವ್ರನ್ನ ಅಪಹರಣ ಮಾಡಿದಾರಾ, ಅಥವಾ ಸಿದ್ದರಾಮಯ್ಯ ಕಡೆಯವರು ಏನಾರು ಅವ್ರನ್ನ ಅಕ್ರಮ ಬಂದಿಟ್ಟಿದ್ದಾರಾ, ಇದ್ರ ಬಗ್ಗೆ ಪತ್ತೆ ಮಾಡಿ ಯಾರು ನಿನ್ನೆಯಿಂದ ಇವತ್ತಿನವರೆಗೂ ಅವ್ರಿಗೆ ದೂರವಾಣಿ ಕರೆ ಮಾಡಿ ಯಾವ ಕಾರಣಕ್ಕೋಸ್ಕರ ಕರೆ ಮಾಡಿದರೆ ಅಥವಾ ನೇರ ಸಂಪರ್ಕ ಮಾಡಿದರೆ ಇದನ್ನೆಲ್ಲ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ದೂರ ಅರ್ಜಿನ ಕೊಡ್ತಾ ಇದ್ದೆ. ಅಲ್ಲ, ಈಗ ಪ್ರಮುಖವಾಗಿ ಯಾಕೆ ನಾಪತ್ತೆ ಆಗಿರ್ಬೋದು ಅಂತ ತಮ್ಗೆ ಅನ್ನಿಸ್ತಾ ಇದೆ ಸರ್? ಅದು ಸಿದ್ದರಾಮಯ್ಯ ವಿರುದ್ಧ ನಾವು ಏನು ಪ್ರಕರಣ ದಾಖಲು ಮಾಡಬೇಕಂತ ನ್ಯಾಯಾಲಯ ಆದೇಶ ಮಾಡಿದೆ. ಅದು ಪ್ರಕರಣ ದಾಖಲಾಗಬಾರ್ದು. ಬಹುಶಃ ಅವ್ರು ಏನು ಮೇಲ್ಮನೆ ಸಲ್ಲಿಸ್ತಾರೆ, ಮೇಲ್ಮನೆ ತಡೆಯಾಜ್ಞೆ ಸಿಗೋವರೆಗೂ ಸೊ ಮೊಕದ್ದಮೆ ದಾಖಲಾಗದೇ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲಿ ಕಾಣ್ತಾ ಇದೆ. ತಾವು ಬೆಳಗ್ಗೆಯಿಂದಲೂ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ರಿ, ಲೋಕಾಯುಕ್ತ ತನಿಖೆ ಆದರೆ ನಿಷ್ಪಕ್ಷಪಾತವಾಗಿ ಆಗಲ್ಲ ಅಂತ. ಅದರ ಸಾಕ್ಷಿ ಅಂತೀರ ಇದು? ಖಂಡಿತವಲ್ಲ ಸರ್. ನಾನು ಏನು ಬೆಳಗ್ಗೆ ಅನುಮಾನ ವ್ಯಕ್ತಪಡಿಸಿದೆ ಅದಕ್ಕೆ ಪೂರಕವಾಗಿ ಇವತ್ತೊಂದು ಈ ಘಟನೆ ನಡೀತಾ ಇದೆ. ಒಬ್ಬ ಪೊಲೀಸ್ SP ಸಾರ್ವಜನಿಕರ ದೂರ ಸ್ವೀಕರಿಸಲ್ಲ, ಅಲ್ಲ ಕರೆಯನ್ನು ಸ್ವೀಕರಿಸಲ್ಲ, ಒಂದು ಸಂದೇಶ ಕಳಿಸಿದ್ರಿ, ನೀವು 3 ಗಂಟೆ ಒಳಗೆ ನಂಗೆ ಸ್ಪಂದಿಸಲಿಲ್ಲ ಅಂದರೆ ನೀವು ನಾಪತ್ತೆ ಆಗಿರೋ ಪೊಲೀಸರು ದೂರು ಕೊಡ್ಬೇಕಂತ ನಾನು ಸಂದೇಶ ಕಳಿಸಿದ್ರು ಕೂಡ ಅದು ಸ್ಪಂದಿಸಲ್ಲ ಅಂದರೆ ಸೊ ಇಲ್ಲಿ ಸ್ಪಷ್ಟವಾಗುತ್ತೆ ಸಿದ್ದರಾಮಯ್ಯರ ಸರ್ಕಾರ ಇವ್ರ ಮೇಲೆ ಯಾವ ರೀತಿ ಒತ್ತಡ ಹಾಕಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಾವು ಆರ್ಡರ್ ಕಾಪಿ ತರೋಕ್ಕೆ ಬೆಂಗಳೂರಿಗೆ ಹೋಗಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಟೈಮ್ ಕಿಲ್ ಮಾಡಿದ್ರೆ ಯಾರಿಗೆ ಅಡ್ವಾಂಟೇಜು ಅಂತ? ಸರ್, ಸಿದ್ದರಾಮಯ್ಯ ಅವ್ರಿಗೆ ಸರ್, ಸಿದ್ದರಾಮಯ್ಯ ಅವ್ರಿಗೆ ಅನುಕೂಲ ಆಗೋಣ, ಅದು ದುರ್ದೇಶ ಅವರಿಗೆ. ಯಾಕೆ ಸಿದ್ದರಾಮಯ್ಯ ಮೇಲ್ಮನೆ ಸಲ್ಲಿಸ್ತಾರೆ, ಆ ಮೇಲ್ಮನೆಯವರಿಗೆ ಏನು ನಿನ್ನೆ ಆದೇಶ ಆಗಿದೆ ಅದಕ್ಕೆ ತಡೆಯಾಜ್ಞೆ ಸಿಗುತ್ತೆ. ಹಾಗಾಗಿ ಮೊಕದ್ದಮೆ ದಾಖಲು ಮಾಡಿ ತಡಿಬೋದು ಅನ್ನೋ ದುರ್ದೇಶದ ಈ ರೀತಿಯೆಲ್ಲ ನಾಟಕ ಆಡ್ತದೆ ಅಂತ ನನಗೆ ಅನಿಸುತ್ತೆ. ಇವತ್ತು ಆಗದೆ ಇದ್ರೆ ನೀವು ನಾಳೆ ನ್ಯಾಯಾಲಯದ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿಗೆ ನಿಮ್ಮ ಪ್ರಕಾರ ಇವತ್ತು ಆಗಲೇಬೇಕು? ಖಂಡಿತವಾಗಿ ಆಗಲೇಬೇಕು ಸರ್. ಈಗ ನ್ಯಾಯಾಲಯ ಆದೇಶ ಮಾಡಿದ ತಕ್ಷಣ FIR ದಾಖಲು ಮಾಡಬೇಕು. ಸೊ ಈ ಕಾರಣದಿಂದ ಅವ್ರು ಇವತ್ತು ಕಚೇರಿಗೆ ಬಂದಿಲ್ಲ, ಬೆಳಗ್ಗೆಯಿಂದ ಕಚೇರಿಗೆ ಬಂದಿಲ್ವಂತೆ. ಹೋಗಿ ಎಲ್ಲಿ ಅಧಿಕೃತ ಕೆಲಸಕ್ಕೆ ಹೋಗ್ತಾ ಇದ್ದಾನ ಅಥವಾ ಬೇರೆ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದಾನ, ಎಲ್ಲಿ ಹೋಗ್ತಿದೆ ಅಂತ ಅವ್ರ ಕಚೇರಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂತಂದರೆ ಇದು ಯಾವ ವ್ಯವಸ್ಥೆ? ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ SP ನಾಪತ್ತೆ ಆಗಿದ್ದಾರೆ ಅಥವಾ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾರೆ, ಅಕ್ರಮ ಬಂಧನಕ್ಕೆ ಒಳಗಾಗಿರ್ಬೋದು ಅನ್ನುವಂಥ ಆಧಾರದ ಮೇಲೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು ಅವರ ವಾದ. ಇದು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವ್ರಿಗೆ ಅಡ್ವಾಂಟೇಜ್ ಮಾಡಿಕೊಡುವಂತಹ ಸಲುವಾಗಿ ಈ ದೂರನ್ನು ಮಾಡಿಕೊಡುವಂಥ ಸಲುವಾಗಿಯೇ SP ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.